ಪಕ್ಕದಲ್ಲೇ ನಮ್ಮದು ಜಮೀನು ಇರೋದು, ನಾವು ದಿನ ಇಲ್ಲೇ ವ್ಯವಸಾಯ ಮಾಡ್ತೀವಿ. ಇದೇ ರೈತ ಸಂಘದವರು ಯಾಕೆ RMCಗೆ ಬರಲ್ಲ, ಯಾಕೆ APMCಗೆ ಬರಲ್ಲ? ಪ್ರತಿಯೊಂದು ಈಗ ಕೆರೆಗೆ ನೀರಿಲ್ಲ, ಕೆರೆಗೆ ನೀರು ಬಿಡೋದ್ರ ಬಗ್ಗೆ ಒಂದು ಚರ್ಚೆ ಮಾಡಲ್ಲ. ಬರಲಿ, ನಾವು ಬರ್ತೀವಿ, RMCಗೆ ಬರಲಿ, APMCಗೆ ಬರಲಿ, ಬಂದು DC ಆಫೀಸಲ್ಲಿ ಹೋಗಿ ಮಾತಾಡಿದ್ರು. ಬಾಳೆ ರೇಟು ಹಂಗೆ ಆಪ್ಕಮ್ಸ್ ಪ್ರಕಾರ 6 kg ಮೇಲೆ ಫಸ್ಟು ಅದೆಲ್ಲ ಮಾತಾಡಿದ್ರು. ಯಾಕೆ ಇವತ್ತು ತುಂಬಿಸೋರು ಯಾಕೆ ಮಾತಾಡ್ತಾ ಇಲ್ಲ ಅವರು? 12 ರೂಪಾಯಿ ಆಗಿದೆ ಬಾಳೆ. ನಾವು ವರ್ಷ ತನಕ ಬಾಳೆ ಬೆಳೆದ್ಬಿಟ್ಟು ನಾವೇನು ಮಾಡೋದು ಇವಾಗ? ಅದಕ್ಕೆ ಯಾಕೆ ಬರಲ್ಲ ಇವರು? ಇಲ್ಲಿ ಏನು ಸಿಗ್ತಿದೆ ಅವ್ರಿಗೆ? ಸಫಾರಿ ಬಂದು ನಿಲ್ಸಿದ್ರೆ ಅವ್ರಿಗೆ ಏನು ಸಿಗ್ತದೆ ನಮ್ಗೆ ಗೊತ್ತಾಗ್ತಿಲ್ಲ. ನಮಗಂತೂ ಹುಲಿ ಒಂದು ದಿನನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ನಾವು 50-60 ವರ್ಷದಲ್ಲಿ ನೀರಾವರಿ ಮಾಡ್ತಿದ್ದೀವಿ, ನಮ್ಗೆ ಒಂದು ದಿನನೂ ಸಮಸ್ಯೆ ಇಲ್ಲ. ಈಗ ಸಫಾರಿ ಅವ್ರು ವಿರೋಧ ಮಾಡ್ತಿರೋದು ಯಾಕೆ ನೀವು ಇವ್ರನ್ನ? ನಮ್ಗೆ ಗೊತ್ತಿಲ್ಲ, ಅವ್ರೇನಾದ್ರು ದುಡ್ಡಿನ ಆಮಿಷಗಂಗೆ ಮಾಡ್ತಿದಾರ ನಮಗಂತೂ ಗೊತ್ತಿಲ್ಲ. ನಾವಂತೂ ಲೋಕಲ್ ರೈತರು, ನಾವು ಸಫಾರಿ ಅವ್ರ ಜೊತೆನೂ ಚೆನ್ನಾಗಿದ್ದೀವಿ, ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚೆನ್ನಾಗಿದ್ದೀವಿ. ನಮ್ಗೆ ಯಾವುದೇ ಥರ ಪ್ರಾಣಿಯಿಂದ ಸಮಸ್ಯೆ ಆಗಿಲ್ಲ. ನಿಮ್ ಸಫಾರಿ ಬೇಕು, ಸಫಾರಿ ಬೇಕು. ಈಗ ನಾವು ಜಮೀನು ಮಾರ್ಬೇಕು, ನಮ್ಗೆ ಸಾಲ ಬಂದಿದೆ. ಸಫಾರಿ ಇರೋದಕ್ಕೆ ಯಾರು ಬಂದು ಜಮೀನು ತಗೋತಿಲ್ಲ. ಮುಂಚೆ 50 ಲಕ್ಷ 60 ಲಕ್ಷ ಕೇಳ್ತೀವ್ರಿ, 20 ಲಕ್ಷಕ್ಕೂ ಕೇಳೋರಿಲ್ಲ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಹೊನ್ನೂರು ಪ್ರಕಾಶ್ ಅವರೇ ನೇರ ಕಾರಣ. ಇದಕ್ಕೆ ಬಾಳೆ ರೇಟ್ ಬಗ್ಗೆ ಚರ್ಚೆ ಮಾಡೋದು. ಬಾಳೆ ರೇಟ್ 12 ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ನಾನು.